ಎಲ್ರಿಗೂ ನಮಸ್ಕಾರ. ಇವತ್ತು ಈ ವಿಡಿಯೋದಲ್ಲಿ ನಾವು ಎರಡು ವಿಷಯದ ಬಗ್ಗೆ ಮಾತಾಡೋಣ. ಫಸ್ಟ್ ಒಂದು ಫ್ರಿಕ್ ಟ್ರೇಡಿಂಗ್. ಫ್ರಿಕ್ ಟ್ರೇಡಿಂಗ್ ಅಂದರೆ ಏನು, ಫ್ರಿಕ್ ಟ್ರೇಡಿಂಗಲ್ಲಿ ಆಗೋ ನಷ್ಟಗಳು ಏನು, ಅದ್ರ ಬಗ್ಗೆ ನಾವು ಡೀಟೇಲಾಗಿ ನೋಡೋಣ. ಅದ್ರ ಜೊತೆಗೆ ನಾವು ನಿನ್ನೆ ನಾವು ಒಂದು 3 ಸ್ಟಾಕ್ ಸ್ವಿಂಗ್ ಡೇ ಕೊಟ್ಟಿದ್ವಿ. ಇವತ್ತು 2 ಸ್ಟಾಕ್ನ ನಾವು ಸೆಲೆಕ್ಟ್ ಮಾಡಿದ್ವಿ. ಒಂದಿದು ಬಂದುಬಿಟ್ಟು ಹಿಂಡಾಲ್ಕೋ, ಎರಡನೇದು ಬಂದು ಡಾಕ್ಟರ್ ರೆಡ್ಡಿ. ಅದನ್ನ ಹೇಗೆ ಸೆಲೆಕ್ಟ್ ಮಾಡ್ತೀವಿ ಅಂತ ಅದ್ರ ಬಗ್ಗೆ ನೋಡೋಣ. ಫಸ್ಟು ಅದಕ್ಕೆ ಮುಂಚೆ ನಾವು ಬಂದುಬಿಟ್ಟು ಫ್ರಿಕ್ ಟ್ರೇಡಿಂಗ್ ಅಂದರೆ ಏನು ಅಂತ ನೋಡೋಣ. ಓಕೆ, ಫ್ರಿಕ್ ಟ್ರೇಡಿಂಗ್ ಅಂತಂದರೆ ಒಂದು ಎಕ್ಸಾಂಪಲ್ಗೆ ಕರೆಂಟ್ ಒಂದು ಯಾವುದಾದ್ರೂ ಒಂದು ಸ್ಟ್ರೈಕ್ ಪ್ರೈಸ್, ಎಕ್ಸಾಂಪಲ್ 58,200 ಸ್ಟ್ರೈಕ್ ಪುಟ್ಟು, ಇದೇ ಸ್ಟ್ರೈಕ್ ಪ್ರೈಸ್ ತೊಗೊಳ್ಳೋಣ. ಪುಟ್ಟು ಏನಾಗಿದೆ ಇವತ್ತು ಫ್ರಿಕ್ ಟ್ರೇಡಿಂಗ್ ಆಗಿದೆ. ಇಲ್ಲಿ ನೋಡ್ಬೋದು ಪ್ರೈಸ್ ಸಡನ್ಲಿ ಡೌನ್ ಹೋಗಿ ಮತ್ತೆ ಮೇಲೆ ಹೋಗಿದೆ ಅಲ್ವಾ, ಇದು ಫ್ರಿಕ್ ಟ್ರೇಡಿಂಗ್ ಅಂತಾರೆ. ಇದಕ್ಕೆ ಹೇಗೆ ಸಾಧ್ಯ ಅಂತಂದರೆ ಅದ್ರ ಬಗ್ಗೆ ನಾವು ಡೀಟೇಲ್ ನೋಡೋಣ. ಇವಾಗ ಎಕ್ಸಾಂಪಲ್ಗೆ ಒಂದು ಪ್ರೈಸ್ ಬಂದುಬಿಟ್ಟು 100 ರೂಪಾಯಿಗೆ ಕರೆಂಟ್ ಪ್ರೈಸಲ್ಲಿ ಕರೆಂಟ್ ಮಾರ್ಕೆಟಲ್ಲಿ ಟ್ರೇಡ್ ಆಗ್ತಾಯಿದೆ ಅಂತ ಅಂದ್ಕೊಳ್ಳಿ. ಅದನ್ನು ನೀವು ಸೆಲ್ ಮಾಡೋಕ್ಕೆ ಹೋಗ್ತೀರಾ. ಸಡನ್ಲಿ ಸೆಲ್ ಮಾಡುವಾಗ ಏನಾಗ್ಬಿಡುತ್ತೆ, ನಿಮಗೆ 8 ರೂಪೀಸು ಮತ್ತು 9 ರೂಪೀಸಿಗೆ ಇಲ್ಲ 10 ರೂಪೀಸಿಗೆ ಸಡನ್ಲಿ ಪ್ರೈಸ್ ಡ್ರಾಪ್ ಆಗಿರುತ್ತೆ. ಎಕ್ಸಾಂಪಲ್ಗೆ ನೀವು 90 ರೂಪಾಯಿಗೆ ಬೈ ಮಾಡಿರ್ತೀರ, ಕರೆಂಟ್ ಪ್ರೈಸ್ ಬಂದುಬಿಟ್ಟು 100 ರೂಪಾಯಿ ಟ್ರೇಡ್ ಆಗ್ತಾ ಇರುತ್ತೆ, ನಿಮಗೆ ಲಾಭ ಬಂದುಬಿಟ್ಟು 10 ಪಾಯಿಂಟಲ್ಲಿರುತ್ತೆ. ನೀವು ಎಕ್ಸಿಟ್ ಆಗಬೇಕಂತ ಇರುತ್ತೆ. ಮಾರ್ಕೆಟ್ ಆರ್ಡ್ರಲ್ಲಿ ನೀವು ಏನು ಮಾಡ್ತೀರಾ, ಎಕ್ಸಿಟ್ ಆದಾಗ ಸಡನ್ಲಿ 8ರಿಂದ 10 ರೂಪಾಯಿ ಅಂತಂದರೆ ಆಲ್ಮೋಸ್ಟ್ ನಿಮಗೆ 80 ರೂಪಾಯಿ ಲಾಸ್ ಆಗುತ್ತೆ. ಓಕೆ, ಇಂಟು ವಾಟ್ ಈಸ್ ದ ಲಾಟ್ ಸೈಜ್, ಎಷ್ಟು ಲಾಟ್ಸ್ ತೊಗೊಂಡಿದ್ರೆ ಅಷ್ಟು. ಓಕೆ, ಇದು ಬೈಯಿಂಗ್ ಸೈಡಲ್ಲೂ ಆಗುತ್ತೆ ಮತ್ತು ಸೆಲ್ಲಿಂಗ್ ಸೈಡಲ್ಲೂ ಆಗುತ್ತೆ. ಎರಡು ಕಡೆನೂ ಈ ಪ್ರಾಬ್ಲಮ್ ಇರುತ್ತೆ. ಈ ಪ್ರಾಬ್ಲಮ್ಮು ಏನಕ್ಕೆ, ಯಾವ ಕಾರಣಕ್ಕೆ ಆಗುತ್ತೆ ಅಂದರೆ, ಪರ್ಟಿಕ್ಯುಲರ್ ಈ ಥರ ಸ್ಟ್ರೈಕ್ ಪ್ರೈಸಲ್ಲಿ, ಅಂದರೆ ಈ ಥರದಂತಲ್ಲ, ಯಾವುದಾದ್ರೂ ಡೀಪ್ ಇನ್ ದ ಮನಿ ಆ ರೀತಿ ಮತ್ತು ಡೀಪ್ ಔಟ್ ಆಫ್ ದ ಮನಿಯಲ್ಲಿ ಏನಾಗುತ್ತೆ, ಫ್ರಿಕ್ ಟ್ರೇಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಅದರಲ್ಲಿ ಏನಾಗುತ್ತೆ ಅಂದರೆ ರೀಸನ್ ಏನಂತಂದರೆ ಅದರಲ್ಲಿ ವಾಲ್ಯೂಮ್ ಇರಲ್ಲ. ಓಕೆ, ವಾಲ್ಯೂಮ್ ಇರಲ್ಲ. ವಾಲ್ಯೂಮ್ಸ್ ಅಂತಂದರೆ ಅದರಲ್ಲಿ ಬೈಯರ್ಸು ಮತ್ತು ಸೆಲ್ಲರ್ಸು ತುಂಬ ಜನ ಇರಲ್ಲ, ಸಿಕ್ಕಾಪಟ್ಟೆ ಕಡಿಮೆ ಜನ ಇರ್ತಾರೆ. ಓಕೆ, ಕಂಪೇರೇಟಿವ್ ನೀವು 30,000 ಜನ ಇದ್ದಾರೆ ಅಂತ ಅಂದ್ಕೊಂಡ್ರು ಕೂಡ ಅದು ನಮ್ಮ ಈ ಮಾರ್ಕೆಟ್ ಕ್ಯಾಪಿಟಲ್ ವೈಸ್ ಕಂಪೇರ್ ಮಾಡ್ಬೇಕಂತಂದರೆ ಈ ಸ್ಟ್ರೈಕ್ ಪ್ರೈಸ್ಗೆ ಅದು ತೀರಾ ಕಡಿಮೆ ಇರುತ್ತೆ. ಓಕೆ, ಈ ರೀತಿ ಲೋ ವಾಲ್ಯೂಮಲ್ಲಿ ಇದು ನಡೆಯುತ್ತೆ. ಮತ್ತು ಇದು ಆಲ್ಮೋಸ್ಟು ಯಾವಾಗ ಆಗುತ್ತೆ ಅಂತಂದರೆ 9:15ಇಂದ, ಓಕೆ, 9:15 ಟು 9:16. ಓಕೆ, 9:16 ಬೆಳಗ್ಗೆ ಮಾರ್ಕೆಟ್ ಓಪನ್ ಆದಾಗಿಂದ 1 ನಿಮಿಷದ ಒಳಗೆ ಇದು ಆಲ್ಮೋಸ್ಟ್ ಆಗುತ್ತೆ. ಆವಾಗ ಮಾರ್ಕೆಟ್ ಆರ್ಡ್ರನ್ನ ನೀವು ಪ್ಲೇಸ್ ಮಾಡೋದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. 16 ಆದಮೇಲೆ ನೀವು ಬೇಕಾದ್ರೆ ಅದನ್ನು ಮಾರ್ಕೆಟ್ ಆರ್ಡ್ರಲ್ಲಿ ಎಕ್ಸಿಟ್ ಆಗೋದು ಇಲ್ಲ ಎಂಟ್ರಿ ಆಗೋದು ಅದನ್ನು ನೋಡಬೇಕಾಗುತ್ತೆ. ಇದನ್ನು ಇನ್ನೊಂದು ರೀತಿಯಲ್ಲಿ ಅವಾಯ್ಡ್ ಮಾಡಬೇಕಂತಂದರೆ ಮಾರ್ಕೆಟ್ ಆರ್ಡ್ರನ್ನ ಪ್ಲೇಸ್ ಮಾಡೋದನ್ನ ನಾವೇನು ಮಾಡಬೇಕಾಗುತ್ತೆ, ಅದು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಕಾಗುತ್ತೆ. ಅದು ಎಕ್ಸ್ಪೀರಿಯೆನ್ಸ್ ಇರೋರಾಗಲಿ ಎಕ್ಸ್ಪೀರಿಯೆನ್ಸ್ ಇಲ್ದವ್ರಿಗಾಗಲಿ, ಆಲ್ರೆಡಿ ಇದ್ರ ಬಗ್ಗೆ ಗೊತ್ತಿದ್ದವ್ರಿಗೆ ಓಕೆ, ಗೊತ್ತಿಲ್ಲದವ್ರಿಗೆ ಇದು ವೆರಿ ವೆರಿ ಇಂಪಾರ್ಟೆಂಟ್. ಮಾರ್ಕೆಟ್ ಸಡನ್ಲಿ ಇದು ಒಂದು ಲಾಟಿಗೆ ಇಲ್ಲಿದ್ದು ಪ್ರೈಸ್ ಬಂದುಬಿಟ್ಟು 540. ಓಕೆ, 540, 550 ಇದೆ. ಅಲ್ಲಿಂದ ಸಡನ್ಲಿ ಇಲ್ಲಿ ನೀವು ನೋಡ್ಬೋದು 370. ಓಕೆ, ಆಲ್ಮೋಸ್ಟ್ 200 ಪಾಯಿಂಟು ನಿಮಗೆ ಫ್ರಿಕ್ ಟ್ರೇಡಿಂಗ್ ಆಗಿದೆ. ಏನಾಗಬೇಕು ಹೇಳಿ, ಇಂಟು ನಮಗೆ ಎಷ್ಟಿದೆ 35 ಕ್ವಾಂಟಿಟಿ ಅಂತಂದರೆ ಏನಾಗಬೇಕು ಹೇಳಿ, 35 ಕ್ವಾಂಟಿಟಿಗೆ 200 ರೂಪಾಯಿ ಹೋದರೆ 3,500, 7,000 ರೂಪಾಯಿ ಹೊರಟೋಗುತ್ತೆ. 7,000 ರೂಪಾಯಿ ಒಂದು ಲೋಟಿಗೆ, 7,000 ರೂಪಾಯಿ ನಮಗೆ ಲಾಸ್ ಆಗುತ್ತೆ ಅಲ್ವಾ. ಈ ರೀತಿ ಫ್ರಿಕ್ ಟ್ರೇಡಿಂಗ್ನ ಈ ರೀತಿ ನೀವು ಮಾರ್ಕೆಟ್ ಆರ್ಡ್ರನ್ನ ಬಿಟ್ಬಿಟ್ಟು ಲಿಮಿಟ್ ಆರ್ಡ್ರನ್ನ ನೀವು ಪ್ಲೇಸ್ ಮಾಡೋದನ್ನ ಕಲಿಬೇಕಾಗುತ್ತೆ. ಇಲ್ಲ ಅಂತಂದರೆ ನೀವು ಲೋ ವಾಲ್ಯೂಮ್ ಸ್ಟ್ರೈಕ್ ಪ್ರೈಸ್ನ ನೀವು ಅವಾಯ್ಡ್ ಮಾಡಬೇಕಾಗುತ್ತೆ, ಅದು ಇಂಪಾರ್ಟೆಂಟ್. ಆದ್ದರಿಂದ ಮುಂಚೆ ಈ ರೀತಿ ಫ್ರಿಕ್ ಟ್ರೇಡಿಂಗು ತುಂಬ ಆಗ್ತಾಯಿತ್ತು, ಇತ್ತೀಚೆಗೆ ತೀರಾ ಕಡಿಮೆ ಆಗಿದೆ. ಬಟ್ ಮತ್ತೆ ಇವತ್ತು ಆಗಿದೆ. ಇದನ್ನು ನೆನ್ಪಿಟ್ಕೊಳ್ಳಿ. ಬನ್ನಿ ಇವತ್ತಿನ ಸ್ವಿಂಗ್ ಟ್ರೇಡಿಂಗ್. ಓಕೆ, ಸ್ವಿಂಗ್ ಟ್ರೇಡಿಂಗ್ ಬಗ್ಗೆ ನೋಡೋಣ. ನಾನು ನಿನ್ನೆ ಒಂದು 3 ಸ್ಟಾಕ್ ಕೊಟ್ಟಿದ್ದೆ, TCS, ಸಿಪ್ಲಾ ಮತ್ತು ಟೈಟಾನ್. ಈ 3 ಸ್ವಿಂಗ್ ಟ್ರೇಡಿಂಗಿಗೆ ನೆನ್ನೆಗೆ ಕೊಟ್ಟಿದ್ದೆ. ಇವಾಗ ಓಕೆ ಅಲ್ಲಿದೆ, ಏನು ತೊಂದರೆ ಇಲ್ಲ. ಮತ್ತು ಇವತ್ತಿನ ಫಸ್ಟ್ ಸ್ಟಾಕ್ ಬಂದುಬಿಟ್ಟು ಹಿಂಡಾಲ್ಕೋ ಬಂದುಬಿಟ್ಟು ನಾವು ಸ್ವಿಂಗಿಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಮೇನ್ ರೀಸನು ಇಲ್ಲಿ ನೀವು ನೋಡ್ಬೋದು, ಮಾರ್ಕೆಟು ಅಪ್ ಟ್ರೆಂಡಲ್ಲಿದೆ, ಜೊತೆಗೆ ಈ ಲೆವೆಲಲ್ಲಿ ಬಂದುಬಿಟ್ಟು ರಿಟ್ರೇಸ್ಮೆಂಟ್ ಆಗ್ತಾಯಿದೆ. ಓಕೆ, ಈ ಲೆವೆಲಲ್ಲಿ ರಿಟ್ರೇಸ್ಮೆಂಟ್ ಆಗ್ತಾಯಿದೆ. ನಾನು ವೀಕ್ಲಿ ಟೈಮ್ ಫ್ರೇಮಲ್ಲಿ ಹಾಕಿ ತೋರಿಸ್ತೀನಿ. ರಿಟ್ರೇಸ್ಮೆಂಟು ಆಗ್ತಾಯಿದೆ. ಓಕೆ, ಈ ಲೆವೆಲಲ್ಲಿ ರಿಟ್ರೇಸ್ಮೆಂಟ್ ಹಾಕೋದ್ರಿಂದ ಮೇಲೆ ಹೋಗಿ ಈ ರೀತಿ ಮೇಲೆ ಹೋಗಿ ಮತ್ತೆ ರಿಟ್ರೇಸ್ಮೆಂಟ್ ಆಗಿ ಇಲ್ಲಿಂದ ಮೇಲೆ ಹೋಗು ಮತ್ತೆ ಪುನಃ ಅಪ್ ಟ್ರೆಂಡ್ ಕಂಟಿನ್ಯೂಷನ್ ಆಗ್ಬೋದು ಅನ್ನೋಕ್ಕೋಸ್ಕರ
ಇದನ್ನು ಸ್ವಿಂಗ್ ಟ್ರೇಡಿಂಗ್ ಸೆಲೆಕ್ಟ್ ಮಾಡಿದ್ದೀನಿ. ಹಿಂಡಾಲ್ಕೋ ಓಕೆ. ಸಡನ್ಲಿ ಗ್ಯಾಪ್ ಡೌನ್ ಆಗಿದೆ, ಇಷ್ಟು ದೊಡ್ಡ ಗ್ಯಾಪ್ ಡೌನ್ ಆದಮೇಲೂ ನಾವು ಬೈ ಮಾಡ್ತೀವಿ. ಹ್ಯಾಸ್ ಪರ್ ದ ನಮ್ಮ ಒಂದು ಕೋರ್ಸ್ ಇದೆಯಲ್ಲ, ಸ್ವಿಂಗ್ ಟ್ರೇಡಿಂಗು ಕೋರ್ಸು, ಆ ಕೋರ್ಸ್ ಪ್ರಕಾರ ಈ ಪ್ರತಿಯೊಂದು ಸ್ಟಾಕ್ನು ಸೆಲೆಕ್ಟ್ ಮಾಡಿರೋದು. TCS, ಸಿಪ್ಲಾ, ಟೈಟಾನು, ಹಿಂಡಾಲ್ಕೋ, ಡಾಕ್ಟರ್ ರೆಡ್ಡಿ. ಆ ಸ್ವಿಂಗ್ ಅಂದರೆ ಅದರಲ್ಲಿ 3 ಕೋರ್ಸ್ ಇದೆ. ಅದರಲ್ಲಿ 1 ಸ್ವಿಂಗ್ ಟ್ರೇಡಿಂಗ್ ಇದೆಯಲ್ಲ, ಅದರಲ್ಲಿ ಹ್ಯಾಸ್ ಪರ್ ದ ಇದನ್ನು ನಾವು ಸೆಲೆಕ್ಟ್ ಮಾಡಿದ್ವಿ. ಓಕೆ, ಹಿಂಡಾಲ್ಕೋನ. ಅದೇ ರೀತಿ ನೆಕ್ಸ್ಟ್ ಸ್ಟಾಕ್ ಬಂದುಬಿಟ್ಟು ಡಾಕ್ಟರ್ ರೆಡ್ಡಿ ಬಂದುಬಿಟ್ಟು ಇದು ಕೂಡ ಗ್ಯಾಪ್ ಡೌನ್ ಆಗಿ ಮತ್ತೆ ಒಂದು ಕನ್ಸಾಲಿಡೇಷನ್ ಆಗಿದೆ. ಇದು ಕೂಡ ನಮ್ಮ ಹ್ಯಾಸ್ ಪರ್ ದ ಒಂದು ಸ್ವಿಂಗ್ ಟ್ರೇಡಿಂಗ್ ಮೆಥಡ್ ಪ್ರಕಾರ ಈ ಡಾಕ್ಟರ್ ರೆಡ್ಡಿನ ನಾವು ಸೆಲೆಕ್ಟ್ ಮಾಡಿದ್ವಿ. ಅದಕ್ಕೆ ಒಂದು ಲೈಟಾಗಿ ಇದನ್ನು ನೋಡ್ಬಿಡೋಣ. ಮಂತ್ಲಿ ಟೈಮ್ ಫ್ರೇಮಲ್ಲಿ ನೋಡ್ಬೋದು, ಒಂದು ಕನ್ಸಾಲಿಡೇಷನಲ್ಲಿದೆ. ಓಕೆ, ಕನ್ಸಾಲಿಡೇಷನಲ್ಲಿದೆ. ಅದ್ರ ಜೊತೆಗೆ ವೀಕ್ಲಿ ನಾವು ನೋಡ್ಬೋದು. ವೀಕ್ಲಿಯಲ್ಲಿ ಒಂದು ಇಂಪಾರ್ಟೆಂಟಾಗಿ ಒಂದು ಡೌನ್ ಟ್ರೆಂಡ್ ಥರ ಆಗಿ ಮತ್ತೆ ಪುನಃ ಇದು ಎಕ್ಸಾಂಪಲ್ಗೆ ಇವಾಗ ಅಪ್ ಟ್ರೆಂಡ್ ಅಂದ್ಕೊಳ್ಳಿ, ಇದು ಅದಾದಮೇಲೆ ಡೌನ್ ಟ್ರೆಂಡ್ ಥರ ಬರುತ್ತೆ ಅಂದ್ಕೊಳ್ಳಿ. ಇವಾಗ ಮತ್ತೆ ಪುನಃ ಹೋಗಬೇಕಂದ್ರೆ ಅಪ್ ಟ್ರೆಂಡ್ ಈ ರೀತಿ ಹೋಗುತ್ತೆ. ಸೊ ಆ ರೀತಿ ಫಾರ್ಮೇಷನ್ಲಿರೋದ್ರಿಂದ ಇದು ಮತ್ತೆ ಪುನಃ ಮೇಲೆ ಹೋಗೋ ಚಾನ್ಸಸ್ ಇರೋದ್ರಿಂದ ನಾವು ಈ ಡಾಕ್ಟರ್ ರೆಡ್ಡಿನೂ ಕೂಡ ಸೆಲೆಕ್ಟ್ ಮಾಡಿದ್ವಿ. ನೀವು ನೋಡ್ಬೋದು ಸಿಪ್ಲಾ ಮತ್ತು ಡಾಕ್ಟರ್ ರೆಡ್ಡಿ ಎರಡು ಬಂದುಬಿಟ್ಟು ಫಾರ್ಮಾ ಸೆಕ್ಟರ್ಸು. ಈ ಫಾರ್ಮಾ ಸೆಕ್ಟರ್ಸಲ್ಲಿ ಎರಡು ಕೂಡ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾಯಿದೆ. ಮತ್ತು ಅದಿಲ್ಲದೆ ಫಾರ್ಮಾ ಸೆಕ್ಟರಲ್ಲಿ ಸ್ವಲ್ಪ ಇವಾಗ ಪಾಸಿಟಿವ್ ಇರೋದ್ರಿಂದ ಎರಡೂ ಕೂಡ ಮತ್ತೆ ಪುನಃ ಅಪ್ಸೈಡ್ ಹೋಗೋ ಚಾನ್ಸಸ್ ಇದೆ. ಓಕೆ, ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಮತ್ತೆ ಇದೇ ರೀತಿ ವಿಡಿಯೋದಲ್ಲಿ ನಾಳೆ ಸಿಗೋಣ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.